ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಮತ್ತೊಂದು ವಿಧಾನದಲ್ಲಿ ಯಾವ ರೀತಿಯಾಗಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಒಂದೇ ಬಿಂದಿಗೆನ ಯೂಸ್ ಮಾಡಿಕೊಂಡು ಕೋಲನ್ನು ಬಳಸ್ತೆ ಯಾವ ರೀತಿಯಾಗಿ ಅಮ್ಮನವರಿಗೆ ನಾವು ಸೀರೆನ ಉಡಿಸ್ಬೋದು ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಒಂದೇ ಬಿಂದಿಗೆನ ಯೂಸ್ ಮಾಡಿಕೊಂಡು ಯಾವುದೇ ಕೋಲನ್ನು ಬಳಸ್ತೇನೆ ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ಪೂರ್ತಿಯಾಗಿ ಓಪನ್ ಮಾಡ್ಕೊಂಡ್ಬಿಟ್ಟು ಸೀರೆಯ ಒಳಪದರು ಏನಿದೆ ನೋಡಿ ಅಲ್ಲಿಂದ ನೆರಿಗೆಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 3 ಇಂದ 4 ಇಂಚು ಆಗುವಷ್ಟು ಸೈಜ್ ಆಗುವಷ್ಟು ನೆರಿಗೆಗಳನ್ನು ಹಿಡಿದು ಅಲ್ಲಿ ಒಂದು 7 ರಿಂದ 8 ನೆರಿಗೆಗಳು ಆದಮೇಲೆ ನಿಮಗೆ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಬನ್ನಿ. ನಾನು ಆಲ್ರೆಡಿ ಸ್ಟ್ಯಾಂಡ್ ಇಟ್ಟು ಯಾವ ರೀತಿ ಸೀರೆ ಉಡಿಸೋದು, ಸ್ಟ್ಯಾಂಡ್ ಇಲ್ಲದೇ ಯಾವ ರೀತಿಯಾಗಿ ಸೀರೆ ಉಡಿಸೋದು ಸುಮಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋದ ಚಾನಲ್ ಒಳಗಡೆ ಹೋಗಿ ಅಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಒಂದು 10 ರಿಂದ 12 ನೆರಿಗೆಗಳು ಆದ ತಕ್ಷಣ ನಮಗೆ ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಮಧ್ಯದಲ್ಲಿ ಈ ರೀತಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಬರಬೇಕು. ಸೀರೆಯ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಪ್ಲೀಟ್ಸ್ಗಳೆಲ್ಲ ಆದಮೇಲೆ ಈ ರೀತಿ ಮಧ್ಯದಲ್ಲೂ ನೆರಿಗೆಗಳು ಮಿಸ್ ಆಗಿರುತ್ತವೆ, ಅವನ್ನೆಲ್ಲನೂ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿನೂ ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಲ್ಲು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಎಷ್ಟಿದೆಯೋ ಅಷ್ಟಕ್ಕೇ ತೊಗೊಳ್ಳಿ, ಅಂದರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರು ನಾವು ಅಮ್ಮನವರಿಗೆ ಹಾಕಿದಾಗ. ನೋಡಿ, ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ನನ್ನು ಬಳಸೋದ್ರಿಂದ ರಿಂಗ್ ಒಳಗಡೆ ಬಟ್ಟೆ ಸಿಕ್ಕೊಂಡ್ಬಿಟ್ರೆ ಅಲ್ಲಿ ಸೀರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಸೇಫ್ಟಿ ಪಿನ್ ಬದಲು ಗುಂಡು ಪಿನ್ನನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು 2 ರಿಂದ 3 ಮೊಳ ಆಗುವಷ್ಟು ಸೆರಗನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನಿಧಾನವಾಗಿ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಬ್ಬ ಮುಂದಿದ್ದಾಗ. ಆಮೇಲೆ ಒಂದಿನ ಅಡ್ವಾನ್ಸ್ ಆಗಿ ನೀವು ಈ ರೀತಿ ಸಾರಿನ ಪ್ಲೇಟ್ ಮಾಡ್ಕೋಬಹುದು. ನೋಡಿ, ಒಂದು 3 ಮೊಳದಷ್ಟು ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವೇನಿದೆ ಅಲ್ಲ, ಇದು ಸೆಂಟರ್ ಪ್ಲೇಟ್ಸು. ಇದನ್ನು ಈ ರೀತಿ ಮಿಡಲ್ನಲ್ಲಿ ನಾನು ಬಟ್ಟೆ ಕ್ಲಿಪ್ ಹಾಕಿದ್ನಲ್ಲ ಅಲ್ಲಿಗೆ ಹಚ್ಚಿ ಈ ರೀತಿ ಹಾಫ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಏನಿದೆಯಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದಿನ ನೀವು ಅಡ್ವಾನ್ಸ್ ಆಗಿ ಪ್ಲೇಟನ್ನು ಮಾಡಿ ಇಟ್ಕೋಬಹುದು. ಇವಾಗ ಈ ಕಡೆ ಒಂದು ಟೇಬಲ್ ಮೇಲೆ ಒಂದು ಪೀಟನ್ನು ಇಟ್ಕೊಳ್ತಾ ಇದ್ದೀನಿ. ಪೀಟನ್ನು ಸ್ವಲ್ಪ ಟೇಬಲ್ಗೆ ಹಚ್ಚಿ ಮುಂದ್ಗಡೆನೇ ಇಟ್ಕೊಳ್ಳಿ. ಪ್ಲೇಟ್ಸ್ಗಳು ಕೆಳಗಡೆ ಇರೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ತಟ್ಟೆಯಲ್ಲಿ ಕುಂಕುಮದಿಂದ ನೀವು ಅಷ್ಟದಳ ಪದ್ಮ ರಂಗೋಲಿನ ಹಾಕೋಬಹುದು. ಅದರ ಮೇಲೆ ಈ ರೀತಿ ನೀರನ್ನು ತುಂಬ್ಕೊಂಡ್ಬಿಟ್ಟು ಒಂದು ಬಿಂದಿಗೆನ ಇಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ಬಿಂದಿಗೆಗೆ ನಾನು ಯಾವುದೇ ಕೋಲನ್ನು ಕಟ್ಟಿಲ್ಲ. ಬನ್ನಿ ಹಾಗಾದರೆ ಯಾವ ರೀತಿ ಸೀರೆ ಉಡಿಸೋದು ಅಂತ ನೋಡೋಣ. ಮೊದಲು ಸೆರಗನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಮಾಡ್ಕೊಂಡಿರುವಂತಹ ಸೆಂಟರ್ ಪ್ಲೇಟ್ಸ್ ಏನಿದೆ ನೋಡಿ ಅದನ್ನು ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು, ಕಳಶದ ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಎರಡೂ ಕಡೆ ಸಮನಾಗಿ ಬರೋ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾವಿಲ್ಲಿ ಆಲ್ರೆಡಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡ್ರೂ ಕೂಡ ಒಂದೊಂದು ನೆರಿಗೆಗಳು ಈ ರೀತಿ ಒಳಗಡೆ ಮಿಸ್ ಆಗಿರ್ತವೆ. ಅವನ್ನೆಲ್ಲವನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಯೂ ಕೂಡ ಅಷ್ಟೇ. ನೋಡ್ತಾ ಇದ್ದೀರಾ ನೀವು, ಒಂದೊಂದು ನೆರಿಗೆಗಳು ಪೂರ್ತಿಯಾಗಿ ಒಳಗಡೆ ಹೋಗಿದೆ. ಅವನ್ನೆಲ್ಲವನ್ನು ಈ ರೀತಿ ಒಂದು ಕಡೆ ಇಳಿಕೆ ಕ್ರಮದಲ್ಲಿ, ಈ ಕಡೆಯೂ ಕೂಡ ಇಳಿಕೆ ಕ್ರಮದಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಈ ರೀತಿ ಎರಡನ್ನೂ ಜೋಡಿಸ್ಕೊಂಡಿದ್ದೀನಿ. ನಾನು ಇಲ್ಲಿ ಬಿಂದಿಗೆಯ ಕಂಠಕ್ಕೆ ನಾನು ಇವನ್ನೆರಡನ್ನೂ ಕೂಡ ಜೋಡಣೆ ಮಾಡ್ಕೊಳ್ತಾ ಇಲ್ಲ. ಬಿಂದಿಗೆಯ ಕೆಳಭಾಗ ಏನಿದೆ ನೋಡಿ ಅಲ್ಲಿ ನಾನು ಇವೆರಡನ್ನು ಜೋಡಿಸ್ಕೊಂಡ್ಬಿಟ್ಟು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಬಿಂದಿಗೆಗೆ ಕಂಠಕ್ಕೆ ನಾವು ಎರಡನ್ನೂ ಜಾಯಿಂಟ್ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಸೆರಗನ್ನು ಹಾಕಲಿಕ್ಕೆ ಜಾಗ ಇರೋದಿಲ್ಲ, ಕೋಲ್ ಬೇರೆ ಕಟ್ಟಿಲ್ಲಲ್ವ, ಅದಕ್ಕೋಸ್ಕರ ಈ ರೀತಿ ಆ ಕಡೆ ಈ ಕಡೆ ಸ್ವಲ್ಪ ಬಿಂದಿಗೆ ಕಾಣ್ತಾ ಇದೆ ನೋಡಿ. ಅಲ್ಲಿ ಬಂದಿರುವಂಥ ಪ್ಲೀಟ್ಸ್ ಏನಿರುತ್ತೆ ನೋಡಿ ಅಲ್ಲಿಂದನೇ ಅದನ್ನು ಕವರ್ ಮಾಡ್ಕೊಂಬಿಡಿ. ಇವಾಗ ಕೆಳಗಡೆ ಬಟ್ಟೆ ಕ್ಲಿಪ್ ಹಾಕ್ಕೊಂಡಿದ್ವಲ್ಲ ಅವನ್ನ ತೆಗೆದುಬಿಟ್ಟು ನೆರಿಗೆಗಳನ್ನು ಅಗಲವಾಗಿ ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ಎರಡೂ ಕಡೆಯೂ ಅದೇ ವಿಧಾನದಲ್ಲಿ ನೀವು ಜೋಡಿಸ್ಕೊಳ್ತಾ ಬನ್ನಿ. ಈ ಕಡೆ ಬಾರ್ಡರ್ ಇರುತ್ತಲ್ಲ ಆ ಬಾರ್ಡರನ್ನು ನೀವು ಪೀಠ ಇಟ್ಕೊಂಡಿರ್ತೀರಲ್ಲ ಆ ಪೀಠದ ಮೇಲೆ ಈ ರೀತಿ ಜೋಡಿಸ್ಕೊಳ್ಳಿ. ನಿಧಾನವಾಗಿ ಆದರೂ ಸರಿ, ಆರಾಮಾಗಿ ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ. ನಂತರ ನೀವು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀರಾ, ಕಟ್ ಮಾಡ್ಕೊಳ್ಳೋದು ಪದ್ಧತಿ ಇದೆ ಅಂತಂದರೆ ಈ ರೀತಿ ಬ್ಲೌಸ್ ಪೀಸನ್ನು ಹಾಕ್ಕೊಳ್ಳಿ. ನೀವು ಕಟ್ ಮಾಡ್ಕೊಳ್ಳೋದಿಲ್ಲ, ಆ ಕಡೆ ನಮ್ಮ ಕಡೆ ಪದ್ಧತಿ ಇಲ್ಲ ಕಟ್ ಮಾಡೋದು ಅಂತಂದುಬಿಟ್ರೆ ಡೈರೆಕ್ಟಾಗಿ ನೀವು ಸೆರಗನ್ನು ಹಾಕೋಬಹುದು. ತೋರಿಸ್ತೀನಿ. ಈ ರೀತಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಾದಮೇಲೆ ಫಸ್ಟು ಸೆರಗನ್ನು ಬಲದಿಂದ ಈ ರೀತಿ ಎಡಗಡೆ ಶೋಲ್ಡರ್ ಟೈಪ್ ಹಾಕ್ಕೊಂಡ್ಬಿಟ್ಟು ಹಿಂದ್ಗಡೆ ಬಿಂದಿಗೆಗೆ ಸುತ್ತಕೊಂಡು ಮತ್ತೆ ಬಲಗಡೆಯಿಂದ ಚೆಸ್ಟ್ ಮೇಲೆ ಬರೋ ರೀತಿ ಮುಂದ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾವು ನೆರಿಗೆಗಳು ಚೆಸ್ಟ್ ಮೇಲೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಾಗಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಕಂಠದ ಹತ್ರ ಸ್ವಲ್ಪ ಉಬ್ಬಿರೋ ರೀತಿ ಕಾಣಿಸ್ತಾ ಇದೆ ಸೀರೆ, ಅದನ್ನು ಸ್ವಲ್ಪ ಈ ರೀತಿ ಹಿಂದಕ್ಕೆ ಜಕ್ಕೊಂಡ್ಬಿಟ್ಟು ಅಲ್ಲಿ ಎಕ್ಸ್ಟ್ರಾ ಭಾಗಕ್ಕೆ ಒಂದು ಬಟ್ಟೆ ಕ್ಲಿಪ್ಪಿಂದ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಅಮ್ಮನವ್ರಿಗೆ ನೀಟಾಗಿ ಕಾಣಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಡಾಬನ್ನು ಹಾಕ್ತಾ ಇದ್ದೀನಿ, ಒಡವೆಗಳನ್ನು ಹಾಕ್ತಾ ಇದ್ದೀನಿ. ನೀವು ಹಾಕ್ಕೊಂಡಿರೋ ಒಡವೆಗಳನ್ನು ಅಮ್ಮನವ್ರಿಗೆ ಹಾಕ್ಕೊಳ್ಳಿಕ್ಕೆ ಹಾಕಲಿಕ್ಕೆ ಬರೋದಿಲ್ಲ.
ಅಮ್ಮನವ್ರಿಗಾಗಿ ಅಂತಲೇ ನೀವು ಸಪ್ರೇಟ್ ಆಗಿರೋ ಒಡವೆಗಳನ್ನು ಯೂಸ್ ಮಾಡ್ಕೋಬೇಕು. ಅಮ್ಮನವ್ರಿಗೆ ಮುಖಪದ್ಮನ ಫಿಕ್ಸ್ ಮಾಡಿಬಿಟ್ಟು ಪ್ರಭಾವಳಿನ ಇಟ್ಕೊಂಡು ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ನೀವು ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.